ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ. ನಾವೀಗಾಗಲೇ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ವರ್ಣಮಾಲೆ, ಸಂಧಿ, ಸಮಾಸ, ಕೃದಂತ, ತದ್ದಿದಂತ ಹೀಗೆ ಹಲವಾರು ತರಗತಿಗಳನ್ನು ನೀಡ್ತಾ ಬಂದಿದ್ದೀವಿ. ಸುಮಾರು 30ಕ್ಕೂ ಹೆಚ್ಚು ವಿಡಿಯೋಗಳನ್ನು ನಾವು ನಿಮಗೆ ಪ್ರಸ್ತುತಪಡಿಸಿದ್ದೀವಿ. ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇರ್ತೀರಾ, PDF ಫಾರ್ಮೆಟ್ನಲ್ಲಿ ಕೊಡಿ, ವಾಟ್ಸಪ್ ನಂಬರ್ ಕೊಟ್ಬಿಟ್ಟು ಸೆಂಡ್ ಮಾಡಿ ಅಂತ ಹೇಳ್ತಾ ಇರ್ತೀರಾ. ಸಮಯದ ಅಭಾವ ಇರೋದ್ರಿಂದ ಪರೀಕ್ಷೆಗೂ ಮುಂಚೆ ಎಲ್ಲ ಕಂಟೆಂಟನ್ನು ನಾವು ನಿಮಗೆ ರೀಚ್ ಮಾಡಿಸ್ಬೇಕಾಗಿರೋದು ಅಷ್ಟೇ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ವೈಯಕ್ತಿಕವಾಗಿ ಯಾವುದೇ ರೀತಿ ಕಂಟೆಂಟನ್ನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ, ಇದೇ ಮೊದಲು ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತರಗತಿಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ, ಬಹಳಷ್ಟು ಜನ ವಾಕ್ಯಗಳು, ವಾಕ್ಯ ಪ್ರಭೇದವನ್ನು ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾನು ವಾಕ್ಯಗಳ ಪ್ರಭೇದಗಳ ವಿಷಯದ ಬಗ್ಗೆ ಮಾತಾಡ್ತೀನಿ. ಹಾಗಾಗಿ ಈಗ ನಾವು ವಾಕ್ಯಗಳ ವಿಧಗಳನ್ನು ತಿಳ್ಕೊತಾ ಹೋಗೋಣ. ಗಮನಿಸ್ತಾ ಹೋಗಿ. ವಾಕ್ಯಗಳು ಅರ್ಥಪೂರ್ಣವಾದಂತಹ ಪದಗಳ ಗುಂಪನ್ನು ನಾವು ವಾಕ್ಯಗಳು ಅಂತೀವಿ. ಯಾವುದೋ ಒಂದಷ್ಟು ಪದಗಳನ್ನ ಸೇರಿಸಿದ್ರೆ ಅದು ಖಂಡಿತ ವಾಕ್ಯ ಆಗೋದಿಲ್ಲ. ಪದಗಳು ಸೇರಿ ಅದು ಅರ್ಥ ಬರೋ ರೀತಿ ಇದ್ರೆ ಅದನ್ನ ನಾವು ವಾಕ್ಯಗಳು ಅಂತ ಕರಿತೀವಿ. ವಾಕ್ಯಗಳಲ್ಲಿ ಮುಖ್ಯವಾಗಿ 3 ವಿಧಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಹಾಗೂ ಮಿಶ್ರ ವಾಕ್ಯ. ಈ ರೀತಿಯಾಗಿ 3 ವಿಧದ ವಾಕ್ಯಗಳನ್ನು ನಾವು ಅಧ್ಯಯನ ಮಾಡ್ಬೋದು. ಸಾಮಾನ್ಯ ವಾಕ್ಯ ಅಂತಂದ್ರೆ ಒಂದು ಪೂರ್ಣ ಕ್ರಿಯಾಪದ ಇರಬೇಕು, ಆ ವಾಕ್ಯದಲ್ಲಿ ಅರ್ಥಪೂರ್ಣವಾದಂತಹ ವಾಕ್ಯ ಆಗಿರ್ಬೇಕು, ಅದನ್ನ ನಾವು ಸಾಮಾನ್ಯ ವಾಕ್ಯ ಅಂತೀವಿ. ನಮ್ಗೀಗಾಗಲೇ ಗೊತ್ತು, ಕನ್ನಡದ ವ್ಯಾಕರಣದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಸಾಮಾನ್ಯವಾಗಿ ಒಂದು ವಾಕ್ಯದಲ್ಲಿ ಬರುತ್ತೆ. ಆ ಪೂರ್ಣ ಕ್ರಿಯಾಪದ ಇದ್ರೆ ಅದನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ. ಉದಾಹರಣೆಗಳನ್ನ ಈ ನಂತರ ನಾನು ಕೊಡ್ತೀನಿ. ಸಂಯೋಜಿತ ವಾಕ್ಯ ಅಂದ್ರೆ 2 ವಾಕ್ಯಗಳು ಸಂಯೋಜನೆ ಆಗತ್ತೆ, ಅದರ ಮಧ್ಯೆ ಸಂಬಂಧವನ್ನ, 2 ವಾಕ್ಯಗಳ ನಡುವೆ ಸಂಬಂಧವನ್ನ ಸೂಚಿಸುವಂತಹ ಅಥವಾ, ಮತ್ತು, ಆದ್ದರಿಂದ, ಏಕೆಂದರೆ, ಹಾಗೂ, ಹಾಗಾಗಿ, ಆದಾಗ್ಯೂ, ಅನ್ನುವಂತಹ ಸಂಬಂಧ ವಾಚಕಗಳು 2 ವಾಕ್ಯಗಳ ಮಧ್ಯೆ ಬರುತ್ತೆ. ಆಗ ನಾವು ಅದನ್ನ 2 ವಾಕ್ಯಗಳಿದ್ದು ಸಂಬಂಧ ವಾಚಕಗಳು ಮಧ್ಯೆ ಬಂದ್ರೆ ಅದನ್ನ ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. 2 ವಾಕ್ಯಗಳು ಅಲ್ಲಿ ಸಂಯೋಜನೆ ಆಗಿರೋದನ್ನ ನಾವು ನೋಡ್ಬೋದು. ಇನ್ನೊಂದು ವಿಧ ಯಾವುದು ಅಂತಂದ್ರೆ ಅದೇ ಮಿಶ್ರ ವಾಕ್ಯ. ನಮ್ಗೆ ಹೆಸರೇ ಹೇಳ್ತಾ ಇದೆ ಮಿಶ್ರ ಅಂತ, ಅಂದ್ರೆ ಬೆರ್ತೋಗಿದೆ ಅಂತ. ಒಂದು ವಾಕ್ಯ ಇನ್ನೊಂದು ವಾಕ್ಯ ಬೆರ್ತೋಗಿದೆ ಅಂತ, ಅದನ್ನ ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ. ಇಲ್ಲಿ 2 ವಾಕ್ಯಗಳು ಪ್ರಧಾನ ಆಗಿರುತ್ತೆ ಸಂಯೋಜಿತ ವಾಕ್ಯದಲ್ಲಿ. ಇಲ್ಲಿ ಹಾಗಲ್ಲ, ಒಂದು ವಾಕ್ಯ ಪ್ರಧಾನವಾಗಿರುತ್ತೆ, ಮತ್ತೊಂದು ಅದರ ಅಧೀನ ಆಗಿರುತ್ತೆ. ಒಂದು ವಾಕ್ಯ ಏನ್ ಹೇಳ್ಬೇಕು ಅದನ್ನ ಹೇಳ್ತಾ ಇರುತ್ತೆ, ಮುಂದಿನ ವಾಕ್ಯ ಅದಕ್ಕೆ ಸಪೋರ್ಟಿಂಗ್ ಆಗಿ ಪ್ರಧಾನ ವಾಕ್ಯಕ್ಕೆ ಉಪವಾಕ್ಯವಾಗಿ ಬರ್ತಾ ಹೋಗುತ್ತೆ. ಅದನ್ನ ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ. ಈ 3 ರೀತಿಯಾಗಿ ನಾವು ವಾಕ್ಯಗಳನ್ನ ವಿಭಾಗ ಮಾಡ್ಬೋದು. ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ನಮ್ಗೆ ಹೆಸರೇ ಸೂಚಿಸ್ತಾ ಇದೆ, ಒಂದು ಸಾಮಾನ್ಯವಾದಂತಹ ಪೂರ್ಣವಾದ ಕ್ರಿಯಾಪದ ಇರುತ್ತೆ. ಸಂಯೋಜಿತ ವಾಕ್ಯ ಅಂದ್ರೆ 2 ವಾಕ್ಯಗಳ ಸಂಯೋಜನೆ ಆಗಿರುತ್ತೆ. ಮಿಶ್ರ ವಾಕ್ಯ ಅಂದ್ರೆ 2 ವಾಕ್ಯಗಳು ಮಿಶ್ರವಾಗಿರುತ್ತೆ, ಒಂದು ಪ್ರಧಾನ ವಾಕ್ಯ ಆಗಿರುತ್ತೆ, ಮತ್ತೊಂದು ಅಧೀನ ವಾಕ್ಯವಾಗಿ ಬರ್ತಾ ಹೋಗುತ್ತೆ. ಈಗ ಉದಾಹರಣೆಗಳ ಮುಖಾಂತರ ಪೂರ್ಣವಾಗಿ ತಿಳ್ಕೊಂತ ಹೋಗೋಣ. ವಾಕ್ಯಗಳು ಅರ್ಥಪೂರ್ಣವಾದಂತಹ ಪದಗಳ ಗುಂಪನ್ನ ನಾವು ವಾಕ್ಯಗಳು ಅಂತ ಕರೆದ್ವಿ. ಅಂದ್ರೆ ಒಂದು ಪೂರ್ಣ ಕ್ರಿಯಾಪದ ಇರಬೇಕು, ಹಾಗೂ ಸ್ವತಂತ್ರವಾದ ವಾಕ್ಯ ಆಗಿರ್ಬೇಕು, ಅಂದ್ರೆ ಅದು ಸ್ವತಂತ್ರವಾಗಿರ್ಬೇಕು, ಇನ್ನೊಂದು ವಾಕ್ಯವನ್ನ ಅಧೀನವಾಗಿ ಇರಬಾರ್ದು. ಹಾಗಾಗಿ ಒಂದು ಪೂರ್ಣ ಕ್ರಿಯಾಪದ ಇರಬೇಕು, ಸ್ವತಂತ್ರವಾಗಿದ್ರೆ ಅದನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. 2 ಉದಾಹರಣೆಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ, ಗಮನಿಸಿ. ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು. ಇಲ್ಲಿ ಹಬ್ಬಿತ್ತು ಅನ್ನುವಂಥದ್ದು ಒಂದು ಪೂರ್ಣ ಕ್ರಿಯಾಪದ, ಹಾಗಾಗಿ ಇದನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಕರಿಬಹುದು. ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು. ಈ ಬರೆದರು ಅನ್ನುವಂಥದ್ದು ಪೂರ್ಣ ಕ್ರಿಯಾಪದ, ಹಬ್ಬಿತ್ತು ಅನ್ನೋದು ಪೂರ್ಣ ಕ್ರಿಯಾಪದ. ಹಾಗಾಗಿ ಇದನ್ನ ನಾವು ಸ್ವತಂತ್ರವಾಗಿದೆ. ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಅನ್ನುವಂಥ ವಾಕ್ಯ ಪೂರ್ಣ ಸ್ವತಂತ್ರವಾಗಿದೆ, ಪೂರ್ತಿ ಅರ್ಥವನ್ನ ಕೊಡ್ತಾ ಇದೆ, ಪೂರ್ಣ ಅರ್ಥವನ್ನ ಕೊಡ್ತಾ ಇದೆ, ಸ್ವತಂತ್ರವಾದ ವಾಕ್ಯ ಆಗಿದೆ, ಒಂದು ಪೂರ್ಣ ಕ್ರಿಯಾಪದ ಇದೆ. ಹಾಗಾಗಿ ನಾವು ಇದನ್ನ ಸಾಮಾನ್ಯ ವಾಕ್ಯ ಅಂತ ಕರೀಬಹುದು. ಈ 2 ವಾಕ್ಯಗಳು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ ಆಗಿದೆ. ನಂತರ ಸಂಯೋಜಿತ ವಾಕ್ಯದ ಬಗ್ಗೆ ತಿಳ್ಕೊಳ್ಳೋಣ. ನಾವೀಗ ಸಂಯೋಜಿತ ವಾಕ್ಯದ ಬಗ್ಗೆ ತಿಳ್ಕೊಳ್ಳೋಣ. ಸಂಯೋಜಿತ ವಾಕ್ಯದಲ್ಲಿ ಹಲವಾರು ಉಪವಾಕ್ಯಗಳು ಬರುತ್ತೆ. ಒಂದಲ್ಲ 2 ಬರ್ಬೋದು ಅಥವಾ 3 ಬರ್ಬೋದು. ಅವೆಲ್ಲವೂ ಕೂಡ ಉಪವಾಕ್ಯಗಳು ಬಂದು 2 ವಾಕ್ಯಗಳ ನಡುವೆ ಆದ್ದರಿಂದ, ಮತ್ತು, ಏಕೆಂದರೆ, ಹಾಗಾಗಿ, ಆದ್ದರಿಂದ ಈ ರೀತಿಯಾದಂತಹ 2 ವಾಕ್ಯಗಳನ್ನು ಕೂಡಿಸುವಂತಹ ಪದಗಳನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಉದಾಹರಣೆ ಕೊಟ್ಟಿದೆ, ಗಮನಿಸಿ.
ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಅನ್ನುವಂಥದ್ದು ಒಂದು ವಾಕ್ಯ, ಅಂದ್ರೆ ಒಂದು ಉಪವಾಕ್ಯ ಆಗತ್ತೆ ಇಲ್ಲಿ. ಆದ್ದರಿಂದ ವೀರೇಶ್ವರ ಪಾಠಕ್ರವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ನೋಡಿ, ಈ ವಾಕ್ಯಕ್ಕೂ ಆದ್ದರಿಂದ ಅನ್ನುವಂತಹ ಒಂದು ಪದ ಸಂಯೋಜನೆ ಮಾಡ್ತಾ ಇದೆ. ಇಲ್ಲಿ ಎರಡು ವಾಕ್ಯಗಳಿದೆ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಅನ್ನೋದು ಒಂದು ವಾಕ್ಯ, ವೀರೇಶ್ವರ ಪಾಠಕ್ರವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು ಅನ್ನೋದು ಇನ್ನೊಂದು ವಾಕ್ಯ. ಎರಡು ವಾಕ್ಯಗಳಿದೆ ಇಲ್ಲಿ. ಎರಡು ವಾಕ್ಯಗಳನ್ನು ಈ ಪದ ಸಂಯೋಜನೆ ಮಾಡಿದೆ. ಹಾಗಾಗಿ ಇದನ್ನು ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಇಲ್ಲಿ ಎರಡು ಪೂರ್ಣ ಕ್ರಿಯಾಪದಗಳು ಸಿಕ್ತು. ಒಂದು ವರ್ಗಾಯಿಸಲಾಯಿತು ಅನ್ನೋದೊಂದು, ಹಬ್ಬಿತ್ತು ಅನ್ನೋದೊಂದು. ಹೀಗೆ ಪ್ರತಿಯೊಂದು ಉಪವಾಕ್ಯದಲ್ಲೂ ಕೂಡ ಪೂರ್ಣ ಕ್ರಿಯಾಪದ ಸಿಗ್ತಾ ಹೋಗುತ್ತೆ. ಎರಡು ವಾಕ್ಯ ಅಥವಾ ಮೂರು ವಾಕ್ಯಗಳು ಕೂಡ ಸಂಯೋಜಿತ ವಾಕ್ಯದಲ್ಲಿ ಬರ್ಬೋದು. ಅವುಗಳ ಮಧ್ಯೆ ಸಂಯೋಜನೆ ಮಾಡುವಂತಹ ಪದಗಳು ಕೂಡ ಬರ್ತಾ ಹೋಗುತ್ತೆ. ಇದನ್ನ ನಾವು ಸಂಯೋಜಿತ ವಾಕ್ಯ ಅಂತ. ಈ ರೀತಿ ಬರುವಂತಹ ವಾಕ್ಯಗಳನ್ನ ಉಪವಾಕ್ಯಗಳು ಬರುತ್ತೆ. ಉಪವಾಕ್ಯಗಳೆಲ್ಲವೂ ಕೂಡ ಸ್ವತಂತ್ರವಾಗಿರುತ್ತೆ. ಇದು ಸ್ವತಂತ್ರ ವಾಕ್ಯನೇ, ಇದು ಸ್ವತಂತ್ರ ವಾಕ್ಯನೇ. ಆದ್ರೆ ಇಲ್ಲಿ ಎರಡು ವಾಕ್ಯಗಳನ್ನ ನಾವು ಕೂಡಿಸಿದೀವಿ, ಸಂಯೋಜನೆ ಮಾಡಿದೀವಿ. ಅದು ಸಂಯೋಜನೆ ಮಾಡೋ ಅಂತ ಪದಗಳೇ ಇವು. ಮತ್ತು, ಆದ್ದರಿಂದ, ಅಥವಾ, ಏಕೆಂದರೆ, ಕಾರಣವಾಗಿ, ಆದಾಗ್ಯೂ, ಅನ್ನುವಂಥದ್ದು ಇವೆಲ್ಲವೂ ಕೂಡ ಎರಡು ಅಥವಾ ಮೂರು ವಾಕ್ಯಗಳನ್ನು ಸಂಯೋಜನೆ ಮಾಡುವಂತಹ ಪದಗಳಾಗಿರುತ್ತೆ. ಒಟ್ಟಾರೆ ಉಪವಾಕ್ಯಗಳಿರುತ್ತೆ, ವಾಕ್ಯಗಳು ಸ್ವತಂತ್ರವಾಗಿರುತ್ತೆ ಹಾಗೂ ಸಂಯೋಜಿತವಾಗಿರುತ್ತೆ. ಇವುಗಳನ್ನು ನಾವು ಎಲ್ಲ ವಾಕ್ಯಗಳು ಎಷ್ಟು ವಾಕ್ಯ ಇರುತ್ತೋ ಅಷ್ಟೂ ವಾಕ್ಯಗಳು ಸ್ವತಂತ್ರವಾಗಿರುತ್ತೆ ಇಲ್ಲಿ. ಹಾಗಾಗಿ ನಾವು ಕಂಡುಹಿಡಿಬಹುದು ಇದು ಸಂಯೋಜಿತ ವಾಕ್ಯ ಅಂತ. ಈಗ ಮಿಶ್ರ ವಾಕ್ಯದ ಬಗ್ಗೆ ತಿಳ್ಕೊಳ್ಳೋಣ. ಮಿಶ್ರ ವಾಕ್ಯಗಳಿಗೆ ಬಂದಾಗ ಒಂದು ಪ್ರಧಾನ ವಾಕ್ಯ ಹಾಗೂ ಮತ್ತೊಂದು ಅಥವಾ ಎರಡು ಮೂರು ಕೂಡ ಇರ್ಬೋದು. ಒಂದು ಪ್ರಧಾನ ವಾಕ್ಯಕ್ಕೆ ಉಳಿದಂತೆಲ್ಲವೂ ಕೂಡ ಅಧೀನವಾಗಿರುತ್ತೆ, ಒಂದು ಮಾತ್ರ ಅದರಲ್ಲಿ ಪ್ರಧಾನ ವಾಕ್ಯ ಆಗಿರುತ್ತೆ. ಆದರೆ ಸಂಯೋಜಿತ ವಾಕ್ಯದಲ್ಲಿ ಹಾಗಲ್ಲ, ಎಲ್ಲವೂ ಸ್ವತಂತ್ರವಾಗಿರುತ್ತೆ, ಎಲ್ಲವೂ ಪ್ರಧಾನವಾಗಿರುತ್ತೆ. ಆದರೆ ಮಿಶ್ರ ವಾಕ್ಯದಲ್ಲಿ ಒಂದು ವಾಕ್ಯ ಮಾತ್ರ ಪ್ರಧಾನ ಆಗಿರುತ್ತೆ, ಉಳಿದಂಥವು ಎಲ್ಲವೂ ಕೂಡ ಅಧೀನ ಆಗಿರುತ್ತೆ. ಇಲ್ಲಿ ಉದಾಹರಣೆಯನ್ನು ಗಮನಿಸಿ. ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು ಅನ್ನೋದು ಇದ್ದಿದ್ರೆ ಒಂದು ಸ್ವತಂತ್ರ ವಾಕ್ಯ ಆಗ್ತಿತ್ತು. ಆದ್ರೆ ನಿರ್ಧರಿಸಿದರಾದರೂ, ಇಲ್ಲಿ ಆದರೂ ಅಂತ ಇದೆ, ಆದ್ರೆ ಸಂಯೋಜಿತ ವಾಕ್ಯ ಅಲ್ಲ. ನಿರ್ಧರಿಸಿದರು ಅಂತ ಇದ್ದು ಹೊಸದಾಗಿ ಆದರೂ ಅನ್ನುವಂತಹ ಪದ ಪ್ರಾರಂಭ ಆಗ್ಬೇಕಿತ್ತು. ಆ ರೀತಿ ಇಲ್ಲಿ ಆಗ್ತಾ ಇಲ್ಲ. ನಿರ್ಧರಿಸಿದರು ಮತ್ತು ಆದರೂ ಅನ್ನುವಂತಹ ಪದದಿಂದ ಮತ್ತೆ ಪ್ರಾರಂಭ ಆಗ್ತಾ ಇಲ್ಲ. ಎರಡೂ ಸೇರಿ ಇಲ್ಲಿ ಒಂದೇ ಪದ ಆಗಿದೆ, ನಿರ್ಧರಿಸಿದರಾದರೂ. ಅಂದ್ರೆ ಇದು ಮಿಶ್ರ ವಾಕ್ಯ. ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಅಧೀನವಾಗಿದೆ ಅಂತ ತಿಳ್ಕೋಬೇಕು, ಸ್ವತಂತ್ರವಾಗಿ ಇಲ್ಲ. ನಿರ್ಧರಿಸಿದರು ಅಂತ ಇದ್ದಿದ್ರೆ ಅದು ಸ್ವತಂತ್ರ ವಾಕ್ಯ ಆಗ್ತಾ ಇತ್ತು. ಅದರ ಜೊತೆಗೆ ಅವರಿಗೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ, ಇದು ಎರಡನೇ ವಾಕ್ಯ. ಮೂರನೇ ವಾಕ್ಯ, ಆದ್ದರಿಂದ ಅವರು ಬಹುವಾಗಿ ಮರುಗ್ತಾರೆ. ಅದೆಲ್ಲವನ್ನ ಸೇರಿಸಿ ಇಲ್ಲಿ ಪ್ರಧಾನವಾದಂತಹ ವಾಕ್ಯ ಬಹುವಾಗಿ ಮರುಗಿದರು ಅನ್ನುವಂಥದ್ದು ಪ್ರಧಾನ ವಾಕ್ಯ. ವಿಶ್ವೇಶ್ವರಯ್ಯನವರು ನಿರ್ಧರಿಸಿದ್ದು ಅಧೀನ ವಾಕ್ಯ. ಬ್ರಿಟಿಷ್ ಸರ್ಕಾರ ಅಪ್ಪಣೆ ದೊರೆಯಲಿಲ್ಲ, ಅದು ಕೂಡ ಅಧೀನ ವಾಕ್ಯ. ಯಾಕೆಂದ್ರೆ ಇಲ್ಲಿ ಬಹುವಾಗಿ ಮರುಗಿದರು ಅನ್ನೋದು ಪ್ರಧಾನ ವಾಕ್ಯವಾಗ್ತಾ ಹೋಗುತ್ತೆ. ಬಹುವಾಗಿ ಮರುಗಿದರು ಅನ್ನುವಂಥ ವಾಕ್ಯಕ್ಕೆ ಈ ವಾಕ್ಯ ಅಧೀನ ಆಗ್ತಾ ಹೋಗುತ್ತೆ, ಈ ವಾಕ್ಯನೂ ಅಧೀನವಾಗ್ತಾ ಹೋಗುತ್ತೆ. ಇಷ್ಟು ಒಟ್ಟಾರೆ ಸೇರಿ ಮಿಶ್ರ ವಾಕ್ಯ ಆಗಿರೋದನ್ನ ನಾವಿಲ್ಲಿ ಕಾಣ್ಬಹುದು. ಒಟ್ಟಾರೆ ಒಂದು ಪ್ರಧಾನವಾದಂತಹ ವಾಕ್ಯಕ್ಕೆ ಎರಡು ಮೂರು ಅಧೀನ ವಾಕ್ಯಗಳು ಸೇರಿರುವಂತಹ ವಾಕ್ಯವನ್ನ ನಾವು ಮಿಶ್ರ ವಾಕ್ಯ ಅಂತೀವಿ. ಮತ್ತೊಮ್ಮೆ ಗಮನಿಸಿ, ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧಾರ ಮಾಡ್ತಾರೆ. ಅವರಿಗೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ಕೊಡಲಿಲ್ಲ, ಬಹುವಾಗಿ ಮರುಗ್ತಾರೆ ಅನ್ನೋದನ್ನ ಇಲ್ಲಿ ಒಟ್ಟಾರೆಯಾಗಿ ಮಿಶ್ರ ಮಾಡಿ ಹೇಳಿರೋ ಅಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಇದು ಪ್ರಧಾನ ವಾಕ್ಯ, ಇವೆರಡು ಕೂಡ ಅಧೀನ ವಾಕ್ಯವಾಗಿರುತ್ತೆ. ಈ ರೀತಿಯಾಗಿ ಮಿಶ್ರ ವಾಕ್ಯವನ್ನ ನಾವು ನೋಡ್ಬೋದು. ಇಲ್ಲಿ ಒಟ್ಟಾರೆ ಎಲ್ಲೂ ಕೂಡ ನಾವು ಪೂರ್ಣ ವಿರಾಮವನ್ನ ಇಟ್ಟಿಲ್ಲ, ಕೊನೆಗೆ ಮಾತ್ರ ಪೂರ್ಣ ವಿರಾಮನ ಇಡ್ತಾ ಹೋಗ್ತೀವಿ. ಹಾಗಾಗಿ ಇದು ಒಟ್ಟಾರೆ ಒಂದೇ ವಾಕ್ಯವಾಗಿ ನಮ್ಗೆ ಸಿಗ್ತಾ ಹೋಗುತ್ತೆ. ಮಿಶ್ರ ವಾಕ್ಯದಲ್ಲಿ ಪೂರ್ಣವಾಗಿ ಕೊನೆಗೆ ನಾವು ಪೂರ್ಣ ವಿರಾಮನ ಇಡ್ತಾ ಹೋಗ್ತೀವಿ. ಇಷ್ಟು ವಾಕ್ಯದ ವಿಧಗಳು. ವಾಕ್ಯಗಳಲ್ಲಿ ಮುಖ್ಯವಾಗಿ ಮೂರು ವಿಧ. ಮೊದಲಿಗೆ ವಾಕ್ಯ ಅಂದ್ರೇನು ಅಂದ್ರೆ ಅರ್ಥಪೂರ್ಣವಾದಂತಹ ಪದಗಳ ಗುಂಪನ್ನ ನಾವು ವಾಕ್ಯ ಅಂತ ಕರಿತೀವಿ. ಮೂರು ವಿಧಗಳನ್ನ ನಾವು ಕಾಣ್ತೀವಿ: ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಒಂದು ಪೂರ್ಣ ಕ್ರಿಯಾಪದ ಇದ್ರೆ, ಸ್ವತಂತ್ರವಾಗಿದ್ರೆ ಆ ವಾಕ್ಯವನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಪೂರ್ಣ ಕ್ರಿಯಾಪದ ಇರಬೇಕು, ಕ್ರಿಯೆ ಪೂರ್ಣವಾದ ರೀತಿಯಲ್ಲಿ ಸೂಚಿಸುವಂತೆ ಇರಬೇಕು. ಅದರ ಜೊತೆಗೆ
ಸ್ವತಂತ್ರವಾದಂತಹ ವಾಕ್ಯಗಳು ಸಂಯೋಜನೆಯಾಗಿದ್ರೆ ಅದನ್ನ ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಒಂದು ಪ್ರಧಾನ ವಾಕ್ಯಕ್ಕೆ 2-3 ವಾಕ್ಯಗಳು ಅಧೀನವಾಗಿದ್ರೆ ಅದನ್ನ ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ. ಸುಲಭವಾಗಿ ಗುರುತಿಸ್ಬೋದು. ಸಾಮಾನ್ಯ ವಾಕ್ಯದಲ್ಲಿ ಒಂದು ಪೂರ್ಣ ಕ್ರಿಯಾಪದ ಇರುತ್ತೆ, ಒಂದೇ ಒಂದು ವಾಕ್ಯ ಇರುತ್ತೆ. ಸಂಯೋಜಿತ ವಾಕ್ಯದಲ್ಲಿ 2-3 ವಾಕ್ಯಗಳಿರುತ್ತೆ, ಅಲ್ಲೂ ಕೂಡ ಸ್ವತಂತ್ರವಾಗಿರುತ್ತೆ. ಆದ್ದರಿಂದ, ಮತ್ತು, ಏಕೆಂದರೆ, ಆದಾಗ್ಯೂ, ಹಾಗಾಗಿ ಈ ರೀತಿಯಾದಂತಹ ಪದಗಳು 2 ವಾಕ್ಯಗಳನ್ನ ಸೇರಿಸ್ತಾ ಇರುತ್ತೆ. ಅದರ ಜೊತೆಗೆ ಮಿಶ್ರ ವಾಕ್ಯದಲ್ಲಿ ಒಂದು ಪೂರ್ಣವಾದಂತಹ ವಾಕ್ಯ ನಮಗೆ ಪೂರ್ಣವಾದಂತಹ ವಾಕ್ಯ ಸಿಗುತ್ತೆ. ಕೊನೆಗೆ ಪೂರ್ಣ ವಿರಾಮನ ಇಡ್ತೀವಿ, ಅಲ್ಲಿವರೆಗೂ ಇಡಲ್ಲ. ಯಾಕೆಂದ್ರೆ ಒಂದು ಪ್ರಧಾನವಾದಂತಹ ವಾಕ್ಯಕ್ಕೆ 2-3 ವಾಕ್ಯಗಳು ಅಧೀನವಾಗ್ತಾ ಹೋಗುತ್ತೆ. ಇದು ಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತ ಪೂರ್ಣ ವಿರಾಮನ ಇಡ್ತಾ, ಇಲ್ಲ ಅಂತಂದ್ರೆ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಖಂಡಿತ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಅಂತ ಹೇಳ್ತಾ ವಂದನೆಗಳೊಂದಿಗೆ